ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಜಿಯೋ ಯೂಸರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದ್ರೆ ನೀವು ಕೇಳ್ಬೋದು, ಏನು ಮುಖೇಶ್ ಅಂಬಾನಿ ಜಿಯೋ ರಿಚಾರ್ಜ್ ಎಲ್ಲ ಅಮೌಂಟ್ ಎಲ್ಲ ಕಡಿಮೆ ಮಾಡಿದಾರೆ ಅಂತ ಕೇಳ್ಬೋದು. ಇಲ್ಲ, ಯಾರೆಲ್ಲ ಜಿಯೋ ಯೂಸರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಮುಖೇಶ್ ಅಂಬಾನಿಯಿಂದ. ಏನಪ್ಪ ಗುಡ್ ನ್ಯೂಸ್ ಅನ್ಬೇಕಾರ, ಜಿಯೋದವರೊಂದು ಹೊಸ ನ್ಯೂ ಸ್ಟೋರೇಜ್ ಲಾಂಚ್ ಮಾಡ್ತಾ ಇದ್ದಾರೆ. ಏನಪ್ಪ ಅನ್ಬೇಕಾರ 100 GB ಕ್ಲೌಡ್ ಸ್ಟೋರೇಜ್ ಅಂತ ಒಂದು ಹೊಸದಾಗಿ ಬಿಡ್ತಾ ಇದ್ದಾರೆ. ಇದು ಯಾವ ರೀತಿ ಅಂದ್ರೆ ಹೇಳ್ಬೇಕಾರ, ಇದು ಬಂದ್ಬಿಟ್ಟು ದೀಪಾವಳಿಗೆ ಅಂದ್ರೆ ದೀಪಾವಳಿಗೆ ಪ್ರತಿಯೊಬ್ಬರು ಕೂಡ ಬರುತ್ತೆ. ಇದು ಪ್ರತಿಯೊಬ್ಬ ಜಿಯೋ ಯೂಸರ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ, ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಆದ್ರೆ ಬಿಟ್ಟು ಈ 100 GB ಕ್ಲೌಡ್ ಸ್ಟೋರೇಜ್ ಅಂದ್ರೆ ಏನು, ಇದರಿಂದ ಏನ್ ಬೆನಿಫಿಟ್ಸ್ ಇದೆ, ಮತ್ತೆ ಅದ್ರ ಜೊತೆ ಈ 100 GB ಕ್ಲೌಡ್ ಸ್ಟೋರೇಜ್ ಅಂದ್ರೆ ಏನಾದರೂ 100 GB ನಮ್ಮ ಡಾಟಾ ಫ್ರೀ ಆಗಿ ಸಿಗುತ್ತಾ, ಏನು ಇದರಿಂದ ಏನು ಬೆನಿಫಿಟ್ಸ್ ಇದೆ, ಇದನ್ನ ಏನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು 100 GB ಕ್ಲೌಡ್ ಸ್ಟೋರೇಜ್ ಬಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ, ಪ್ರತಿಯೊಬ್ಬರು ಕೂಡ ತುಂಬಾ ಯೂಸ್ ಮಾಡ್ಕೊಳ್ಬಹುದು. ಯಾವುದೇ ಜಿಮ್ಸ್ ಅಂದ್ರೆ ಯಾವುದೇ ಒಂದು ಸಿಮ್ ಜಿಯೋ ಇರ್ಬೇಕಂತ ಏನಿಲ್ಲ, ನಿಮ್ಮ ಹತ್ರ ಏರ್ಟೆಲ್ ಇರಲಿ ವಿ ಐ ಇರಲಿ ಯಾವುದೇ ಒಂದು ಸಿಮ್ ಇರಲಿ, ಆದ್ರೆ ಬಟ್ ನೀವು ಯೂಸ್ ಮಾಡ್ಕೊಳ್ಬಹುದು. ಅದೇನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂದ್ರೆ ಈ ಒಂದು ಸ್ಟಾರ್ಟ್ ಮುಂಚೆ ಮತ್ತೊಮ್ಮೆ ಈ 100 GB ಸ್ಟೋರೇಜ್ ಏನಿದೆಲ್ಲ ಇದು ಫ್ರೀಯಾಗಿ ಸಿಗುತ್ತೆ ನಮಗೆ, ಅದನ್ನು ಕೂಡ ಹೇಳ್ತೇನೆ ಅಂತ. ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಚಾನಲ್ ಯಾರೆಲ್ಲ ಮಾತ್ರ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಬಟನ್ ಟನ್ನದೇ ಕ್ಲಿಕ್ ಮಾಡುತ್ತೆ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ನಮ್ಮ ಒಂದು ಮುಖೇಶ್ ಅಂಬಾನಿ ಬಂದ್ಬಿಟ್ಟು ನೀವು ನೋಡ್ಬೋದು, ಇತ್ತೀಚೆಗೆ ಮೊಬೈಲ್ ರಿಚಾರ್ಜ್ ಏನು ಅಮೌಂಟ್ ಹೇಳಿದಲ್ಲ ತುಂಬ ಜಾಸ್ತಿ ಏರಿಸಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಜಿಯೋ ಯೂಸ್ ಮಾಡೋಕ್ಕೆ ತುಂಬ ಬೇಜಾರಾಗ್ತಿದೆ. ಅದಕ್ಕೋಸ್ಕರ ಒಂದು ವೆಲ್ಕಮ್ ಅಂತ ಏನು ಮಾಡಿದರೆ, ವೆಲ್ಕಮ್ 100 GB ಕ್ಲೌಡ್ ಸ್ಟೋರೇಜ್ ಅಂತ ಒಂದು ಹೊಸದಾಗಿ ಬಿಡ್ತಾ ಇದ್ದಾರೆ. ಆದ್ರೆ ಬಟ್ ಇದು ಯಾವಾಗ ಬರುತ್ತೆ, ದೀಪಾವಳಿಗೆ ಬರುತ್ತೆ. ಈಗ ದೀಪಾವಳಿಗೆ ಇದನ್ನು ಲಾಂಚ್ ಮಾಡ್ತೀವಿ ಬಿಡ್ತಾನೆ ಅಂತ ಹೇಳಿದ್ರೆ, ಒಂದು ಮುಖೇಶ್ ಅಂಬಾನಿ ಅವರು ಒಂದು ಅಸೆಂಬ್ಲಿ ಮೀಟಿಂಗಲ್ಲಿ ಬಂದ್ಬಿಟ್ಟು ಇದನ್ನ ಹೇಳಿದ್ದಾರೆ, ನಾವು ಈ ರೀತಿ ಒಂದು ದೀಪಾವಳಿಗೆ ಈ ರೀತಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ ಅಂತ ಬಂದ್ಬಿಟ್ಟು. ಇದು 100 GB ಕ್ಲೌಡ್ ಸ್ಟೋರೇಜ್ ಅಂದರೆ ಏನು, ಇದು ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ. 100 GB ಕ್ಲೌಡ್ ಸ್ಟೋರೇಜ್ ಅಂದರೆ ಏನಪ್ಪ ಅಂದ್ರೆ ತುಂಬ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಬಿಡ್ತೀನಿ. ಈಗ ನಮ್ಮೊಂದು ಮೊಬೈಲ್ ಸ್ಟೋರೇಜ್ ಯಾವ ರೀತಿ ಇದೆ, ನನ್ನೊಂದು ಮೊಬೈಲ್ ಸ್ಟೋರೇಜ್ ಬಂದ್ಬಿಟ್ಟು 256 GB ಇಂಟರ್ನಲ್ ಸ್ಟೋರೇಜ್ ಇದೆ, ರ್ಯಾಮ್ ಅಲ್ಲ ಇಂಟರ್ನಲ್ ಸ್ಟೋರೇಜ್ ಇದೆ. ಒಂದು ಮೆಮ್ರಿ ಕಾರ್ಡ್ ಇರುತ್ತೆ, ಆ ಮೆಮ್ರಿ ಕಾರ್ಡ್ ಎಷ್ಟು ಮೆಮ್ರಿ ಕಾರ್ಡ್ ಇರುತ್ತೆ, 8 GB 4 GB ಅಂತ ಈ ರೀತಿ ಒಂದು ಮೆಮ್ರಿ ಕಾರ್ಡ್ ಇರುತ್ತೆ. ಅದೇ ರೀತಿ ಕೂಡ ಇದು ಜಿಯೋದವ್ರು ಏನು ಅನೌನ್ಸ್ಮೆಂಟ್ ಒಂದು ಲಾಂಚ್ ಮಾಡ್ತಾ ಇರ್ಬೇಕಾ 100 GB ಕ್ಲೌಡ್ ಸ್ಟೋರೇಜ್ ಅಂತ ಒಂದು ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ಅದೇನಪ್ಪ ಅನ್ಬೇಕಾ, ಈಗ ಸೇಮ್ ಗೂಗಲ್ ಡ್ರೈವ್ ಅಂತ ಒಂದಿದೆ, ಅಂದ್ರೆ ಗೂಗಲ್ ಡ್ರೈವ್ ಅಲ್ಲಿ ನಾವು ಫೋಟೋ ಆ್ಯಡ್ ಮಾಡ್ಕೊಳ್ಬೋದು, ನಮ್ಗೆ ಬೇಕಾದ ಫೋಟೋಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಬೋದು. ಗೂಗಲ್ ಡ್ರೈವ್ ಮತ್ತೆ ಗೂಗಲ್ ಫೋಟೋಸ್ ಈ ರೀತಿ ನಾವು ಅದರೆಲ್ಲ ಸೇವ್ ಮಾಡ್ಕೊಳ್ಬೋದು, ಎಲ್ಲ ಲೈಫ್ ಲಾಂಗ್ ಸೇವ್ ಆಗಿರುತ್ತೆ ನಮ್ಮ ಇಮೇಲ್ ಮೂಲಕ. ಅದೇ ರೀತಿ ಕೂಡ ನೀವು ಈ 100 GB ಜಿಯೋ 100 GB ಏನು ಕ್ಲೌಡ್ ಏನಿದೆಲ್ಲ ಸ್ಟೋರೇಜ್, ಇದರಲ್ಲಿ ನೀವು ಕೂಡ ಎಲ್ಲ ಅಪ್ಲೋಡ್ ಮಾಡಿ ಸೇವ್ ಮಾಡ್ಕೊಳ್ಬೋದು. ಈಗ ನಿಮ್ಮ ಮೊಬೈಲಲ್ಲಿ ಇದ್ದಂಥ ಫೈಲು ನಿಮ್ಮ ಫೋಟೋಸ್ ಸೆಕ್ಯೂರ್ ಆಗಿ ಅದರಲ್ಲಿ ನೀವು ಅಪ್ಲೋಡ್ ಮಾಡಿ ಅದು ಸೆಕ್ಯೂರ್ ಆಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರೆಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು, ಅಂದ್ರೆ ಅದು ಫ್ರೀಯಾಗಿ ನಿಮಗೆ ಸಿಗುತ್ತೆ. ಅಂದ್ರೆ 100 GB ನಿಮಗೆ ಫ್ರೀಯಾಗಿ ಸಿಗುತ್ತೆ. 100 GB ಫ್ರೀಯಾಗಿ ಅಂದ್ರೆ ಇದು ಡಾಟಾ ಅಂತ ಕೇಳ್ಬೋದು, ಇಂಟರ್ನೆಟ್ ಅಂದ್ರೆ ಇದೊಂದು ಮೊಬೈಲ್ ಡಾಟಾನ ಅಂತ ಕೇಳ್ಬೋದು, ಇಂಟರ್ನೆಟ್ ಅಲ್ಲ, ಇದು ಸ್ಟೋರೇಜ್. ಅಂದ್ರೆ ನಿಮ್ಮ ಫೋಟೋಸ್ ನಿಮ್ಮ ವಿಡಿಯೋಸ್ ಅದರಲ್ಲಿ ನೀವು ಸೇವ್ ಮಾಡೋದಕ್ಕೆ ಇದು 100 GB ಆಗಿ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಜಸ್ಟ್ ನೀವು ಯೂಸ್ ಮಾಡ್ಕೊಳ್ಬೋದು. ಅದ್ರ ಬಟ್ ಈ ಫ್ರೀಯಾಗಿ ಎಷ್ಟು ದಿನಗಳ ಕಾಲ ಕೊಡ್ತಾರೆ, ಲೈಫ್ ಟೈಮ್ ಅವ್ರಿಗೆ ಕೊಡ್ತಾರ, ಲೈಫ್ ಲಾಂಗ್ ನಮಗೆ ಕೊಟ್ಟು ಬಿಡ್ತಾರೆ? ಇಲ್ಲ, ಇದು ಎಲ್ಲಿವರೆಗೆ ಕೊಡ್ತಾರೆ ಅಂತ ಅವ್ರು ಹೇಳಿಲ್ಲ. ಆ್ಯಕ್ಚುಲ್ ಬಂದ್ಬಿಟ್ಟು ನಿಮ್ಗೆ ಎಲ್ಲರಿಗೆ ನಾನು ನಿಮ್ಗೆ ತಿಳಿಸ್ತೇನೆ. ಏನಪ್ಪ ಅನ್ಬೇಕಾ, ಈಗ ಜಿಯೋದವ್ರು ಏನಿದಾರಲ್ಲಿ ಮುಖೇಶ್ ಅಂಬಾನಿ ಅವರಷ್ಟು ಇಂಪ್ರೂವ್ ಯಾರು ಇಲ್ಲ. ಯಾಕಂದ್ರೆ ಮೊದಲು ಬಿಟ್ಟು ಜಿಯೋ ಸಿಮ್ ಇಂಟರ್ನೆಟ್ ಫ್ರೀ ಕೊಟ್ಟರು, ಆ ರೀತಿ ಕೊಟ್ಟರು, ಈ ರೀತಿ ಕೊಟ್ಟರು, ಇಂಟರ್ನೆಟ್ ಎಲ್ಲ ಕೊಡ್ತಾ ಹೋಗಿ ಇವಾಗ ಮೊಬೈಲ್ ರಿಚಾರ್ಜ್ ರೇಟೇ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿ ಕೂಡ ಇದು ಎಷ್ಟು ಒಂದು ವರ್ಷ 6 ತಿಂಗಳವರೆಗೆ ಕೊಡ್ತಾರೆ ನಿಮಗೆ ಜಿಯೋ. ಅಂದ್ರೆ 100 GB ಕ್ಲೌಡ್ ಸ್ಟೋರೇಜ್ ಅಂತ ಕೊಟ್ಬಿಡ್ತಾರೆ. ಅದರಂತೆ ಏನಾಗುತ್ತೆ, ಆಟೋಮೆಟಿಕ್ ಅದರದೊಂದು ಅಮೌಂಟ್ ಏನು ಮಾಡ್ತಾರೆ, ಪ್ರೈಸ್ ಅನ್ನು ಸೆಟ್ ಮಾಡ್ತಾರೆ. ಪ್ರೈಸ್ ಅನ್ನೋದು ಯಾವ ರೀತಿ ಸೆಟ್ ಮಾಡ್ತಾರೆ ಅಂದ್ರೆ, ಈಗ ನೀವು ಜಿಯೋ ಕ್ಲೌಡ್ ಅಂದ್ರೆ 100 GB ಜಿಯೋ ಕ್ಲೌಡ್ ಸ್ಟೋರೇಜ್ ಅಲ್ಲಿ ನೀವು ಏನು ಮಾಡ್ತಾರೆ, ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಅದರಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ಆದ್ಬಿಟ್ಟು ಅವ್ರು ಸಡನ್ ಏನು ಮಾಡ್ತಾರೆ, ಒಂದು ಅಪ್ಡೇಟ್ ಮಾಡಿಬಿಡ್ತಾರೆ. ಇವಂದ್ರೆ ಪ್ರತಿ ತಿಂಗಳ ಇಷ್ಟು ನೀವು ಸಬ್ಸ್ಕ್ರಿಪ್ಷನ್ ಅಮೌಂಟ್ ಕಟ್ಟಿ ಯೂಸ್ ಮಾಡ್ಕೋಬೇಕು, ಈ ರೀತಿ ಯೂಸ್ ಮಾಡ್ಕೊಳ್ಬೇಕು. ಒಂದು ವರ್ಷಕ್ಕೆ ಇಷ್ಟು ಯೂಸ್ ಮಾಡಬೇಕು, ಲೈಫ್ ಲಾಂಗ್ ಅಂದ್ರೆ ಇಷ್ಟು ದುಡ್ಡು ಕಟ್ಟಬೇಕು ಅಂತ ಮಾಡಿಬಿಡ್ತಾರೆ. ಅದು ಫ್ರೀ ಅಲ್ಲ. ಈ ರೀತಿ ಮಾಡಿ ನೀವು ಯೂಸ್ ಮಾಡ್ಕೋಬೇಕು, ದುಡ್ಡು ಕಟ್ಟಿ ಯೂಸ್ ಮಾಡ್ಕೊಳ್ಳಿ. ಆದ್ರೆ ಬಟ್ ಇವಾಗ ಫ್ರೀ ಇದೆ, 100 GB ಫ್ರೀ ಅಂತ ಇದೆ. ಇವಾಗ ಫ್ರೀ ಇದೆ ಅಂದ್ರೆ ಯಾರು ಕೂಡ ಬಿಡಕ್ಕೆ ಹೋಗ್ಬಿಡಿ, ಬರುತ್ತೆ ದೀಪಾವಳಿಗೆ, ಅವಾಗ ಯೂಸ್ ಮಾಡ್ಕೊಳ್ಳಿ. ಅದರ ನಂತರ ಅಮೌಂಟ್ ಕಟ್ಟೋದಾಯ್ತಂದ್ರೆ ಕಟ್ಟೋದಾಗಲ್ಲ ನಮ್ಮ ಕೈಲಿ, ಬಿಟ್ಬಿಡೋದು. ಅವಾಗ ಎಲ್ಲಿವರೆಗೆ ಫ್ರೀ ಆಗಿರುತ್ತೆ ಎಲ್ಲಿವರೆಗೆ ಯೂಸ್ ಮಾಡೋದು. ಅದೇ ರೀತಿ ನೋಡಿ, ಇದು 100 GB ಕ್ಲೌಡ್ ಸ್ಟೋರೇಜ್ ಅಂದ್ರೆ ಈ ರೀತಿ ಸೇಮ್ ಇದೇ ರೀತಿ ಕೂಡ ಟೆಲಿಗ್ರಾಮ್ ಕೂಡ ಇದೆ, ಟೆಲಿಗ್ರಾಮ್ ಕ್ಲೌಡ್ ಸ್ಟೋರೇಜ್ ಕೂಡ ಇದೆ, ಹಲವಾರು ಅಪ್ಲಿಕೇಶನ್ ಕೂಡ ಇದೆ. ಇದೇ ಸೇಮ್ ಮೊಬೈಲ್ ಒಂದು ಮೆಮ್ರಿ ಕಾರ್ಡ್ ಯಾವ ರೀತಿ ಇದೆ ಅದೇ ರೀತಿ ಅಪ್ಲಿಕೇಶನ್ ಇರುತ್ತೆ, ಅದರಲ್ಲಿ ನೀವೆಲ್ಲ ನೀವು ಸೇವ್ ಮಾಡ್ಕೊಳ್ಬೋದು. ಈಗ ನಮ್ಮ ಮೊಬೈಲಲ್ಲಿ ಯಾವ ರೀತಿ ಸೇವ್ ಆಗುತ್ತಲ್ಲ ಫೈಲು, ಆ ಇಂಟರ್ನಲ್ ಸ್ಟೋರೇಜಲ್ಲಿ ಅದೇ ರೀತಿ ಕೂಡ ಸೇಮ್ ಅದರಲ್ಲಿ ನೀವೆಲ್ಲ ಸೇವ್ ಮಾಡಿ ಇಟ್ಕೊಳ್ಬೋದು. ಎಲ್ಲ ಸೇಫ್ ಆಗಿ ಇರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಬಂದ ನಂತರ ನಾನು ನಿಮಗೆ ಕ್ಲಿಯರ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಆದ್ರೆ ಬಟ್ ದಯವಿಟ್ಟು ಎಲ್ಲರೂ ಹೇಳ್ತೀನಿ, ಯಾರು ಕೂಡ
ಈ ಇಂಪಾರ್ಟೆಂಟ್ ಆದರೆ ಏನು ಆ ರೀತಿ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಈ ಜಿಯೋ ಅಂದರೆ ಈಗ ಬಿಡ್ತಾರೆ ಫ್ರೀಯಾಗಿ, ಅದರ ನಂತರ ದುಡ್ಡು ಕಟ್ಟೋದಕ್ಕೆ ಹೇಳ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಆ ರೀತಿ ಮಾಡೋಕೆ ಹೋಗ್ಬೇಡಿ. ನಾವೆಲ್ಲ ಫ್ರೀಯಾಗಿದ್ದಾಗ ಮಾತ್ರ ಯೂಸ್ ಮಾಡೋಣ. ನಮ್ದೇನು ಕೆಲಸ, ಫ್ರೀ ಇದ್ರೆ ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ. ಅದು ಫ್ರೀ ಇರಲಿಲ್ಲ ಅಂದ್ರೆ ಬಿಟ್ಟು ಬಿಡೋದನ್ನು, ದುಡ್ಡು ಕಟ್ಟೋದನ್ನು ಬೇಡ ಅಂತ ಇವನು ಜಸ್ಟ್ ನಾನು ಈ ನೋಡಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಆಫರ್ ಎಲ್ಲರೂ ಕೂಡ ಬರುತ್ತೆ, ಯಾರು ಜಿಯೋ ಸಿಮ್ ಇರ್ಬೇಕಂತೇನಿಲ್ಲ, ಪ್ರತಿಯೊಬ್ಬರು ಕೂಡ ಬರುತ್ತೆ. ಅದು ದೀಪಾವಳಿಯಿಂದ ಸ್ಟಾರ್ಟ್ ಆಗುತ್ತೆ. ಅವರು ಮುಖೇಶ್ ಅಂಬಾನಿ ಅವರು ಹೇಳಿದ್ದಾರೆ, ತಿಳಿಸಿದ್ದಾರೆ. ನೋಡೋಣ, ವೇಟ್ ಮಾಡೋಣ, ಬಂದಂತ ನಾನು ಕ್ಲಿಯರ್ ವಿಡಿಯೋ ಮಾಡಿ ತಿಳಿಸ್ತಾನೆ ಅದ್ರ ಬಗ್ಗೆ ಅಂತ ಸಪ್ರೇಟ್ ಆಗಿ ಆಯ್ತಾ. ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಇಟ್ಸ್ ಮೆಂಬರ್ಸ್ ಈ ಒಂದು ಯಾವ ರೀತಿ ಚಿಕ್ಕದಾಗಿ ಮುಡಿಸಲಿಕ್ಕೆ ಮಾಡಿದೆ ಈ ಒಂದು ಮುಗಿಸ್ತೇನೆ. ಪ್ರತಿಯೊಬ್ಬ ಮೆಂಬರ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್.